ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಆಗಿದ್ದೀರಾ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ನಾನಿಲ್ಲಿ ಶುರು ಮಾಡ್ತಿದ್ದೇನೆ. ಇವತ್ತು ನಾನು ನಿಮಗೆ ಬರ್ಡ್ ಕಿಂಗ್ಡಮ್ ಮತ್ತು ಬಟರ್ಫ್ಲೈ ಕನ್ಸರ್ವೇಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ನಯಾಗ್ರಾ ಫಾಲ್ಸಲ್ಲಿದೆ ಮತ್ತು ರಾತ್ರಿ ನಯಾಗ್ರಾ ಫಾಲ್ಸ್ ಮುಂದೆನೇ ಫೈರ್ ವರ್ಕ್ಸ್ ನಡೀತಾ ಇದೆ. ಅದನ್ನು ಕೂಡ ನಿಮಗೆ ನಾನಿವತ್ತು ತೋರಿಸ್ತೇನೆ. ಬನ್ನಿ ಈ ವ್ಲಾಗನ್ನು ಶುರು ಮಾಡೋಣ. ಕೆನಡಾದಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ರೋಡಲ್ಲಿ ಬೈಕರ್ಸ್ ಎಲ್ಲ ಹೊರಗೆ ಬಂದಿದ್ದಾರೆ. ವೆದರ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಸಮ್ಮರ್ ಅಂದಮೇಲೆ ಇಲ್ಲಿ ಹಬ್ಬದ ವಾತಾವರಣ. ಬರ್ಡ್ ಕಿಂಗ್ಡಮಿಗೆ ನೀವು ಹೋಗೋದಾದರೆ ಇದೊಂದು ನೆನಪಿಡಿ. ಪಾರ್ಕಿಂಗ್ ನೀವು ಬರ್ಡ್ ಕಿಂಗ್ಡಮ್ ಪಾರ್ಕಿಂಗ್ ಲಾಟಲ್ಲೇ ಮಾಡಿ. ಅಲ್ಲಿ $4 ಪರ್ ಅವರ್. ಅದರ ಹತ್ರನೇ ಇನ್ನೊಂದು ಪಾರ್ಕಿಂಗ್ ಲಾಟ್ ಇದೆ. ಬೈ ಮಿಸ್ಟೇಕ್ ನಾವು ಅಂದ್ಕೊಂಡ್ವಿ ಇದು ಬರ್ಡ್ ಕಿಂಗ್ಡಮ್ ಇದೆ ಪಾರ್ಕಿಂಗ್ ಲಾಟ್ ಅಂತ. ಅಲ್ಲಿ ಪಾರ್ಕ್ ಮಾಡಿದ್ವಿ. ಅಲ್ಲಿ $12 ಪರ್ ಅವರ್. ಸೊ ತುಂಬ ಎಕ್ಸ್ಪೆನ್ಸಿವ್, 3 times ಮೋರ್. ಸೊ ಪಾರ್ಕಿಂಗ್ ನೀವು ಬರ್ಡ್ ಕಿಂಗ್ಡಮ್ ಅಲ್ಲೇ ಪಾರ್ಕ್ ಮಾಡಿ. ಇಟ್ ಇಸ್ $4 ಪರ್ ಅವರ್. ಈಗ ನಾವು ಬರ್ಡ್ ಕಿಂಗ್ಡಮ್ಗೆ ಇಲ್ಲಿ ಬಂದಿದ್ದೇವೆ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಬರ್ಡ್ ಕಿಂಗ್ಡಮ್ ಅಲ್ಲಿ ಹೇಗಿರ್ತದೆ ಅಂದರೆ ಓಪನ್ ಇರ್ತದೆ, ಗ್ಲಾಸ್ ಏನೂ ಇರುವುದಿಲ್ಲ. ಸೊ ಡೈರೆಕ್ಟ್ಲಿ ನೀವು ಈ ಬರ್ಡ್ಸ್ ಅನ್ನ ನೋಡ್ಬೋದು. ಇಲ್ಲಿ ಟರ್ಟಲ್ ಫೀಡಿಂಗ್ ನಡೀತಾ ಇದೆ. ಇಲ್ಲಿ ಟರ್ಟಲ್ಸ್ ಇದೆ ನೋಡಿ, ಅದಕ್ಕೆ ಫೀಡ್ ಮಾಡ್ತಾ ಇದ್ದಾರೆ. ತುಂಬ ಕ್ಯೂಟ್ ಆಗಿ ಕಾಣ್ತಾ ಇದೆ. ಇದು ನೋಡಿ, ಇದು ಆರೆಂಜ್ ಎಗ್ವಾನಾ. ಇಲ್ಲಿ ಬರ್ಡ್ಸ್ ಎಲ್ಲ ನೋಡಿ ಹೊರಗೆಲ್ಲ ತಿರುಗಾಡ್ತಾ ಇರ್ತದೆ. ಇದು ನೋಡಿ ಪ್ಯಾರೆಟ್ಸ್ ಫುಲ್ ಓಪನ್ ಇದೆ. ಹತ್ರ ಹೋಗಿ ನಾವಿದನ್ನು ನೋಡ್ಬೋದು. ತುಂಬ ಚೆಂದ ಕಾಣ್ತಾ ಉಂಟು. ಈ ಪ್ಯಾರೆಟ್ ಕೂಡ ಮಾತಾಡ್ತದೆ. ನಾನು ನಿಮಗೆ ತೋರಿಸ್ತೇನೆ ಈ ಪ್ಯಾರೆಟ್ ಹೇಗೆ ಮಾತಾಡ್ತದೆ ಅಂತ. ಇಲ್ಲಿ ವೆರೈಟಿ ಆಫ್ ಬರ್ಡ್ಸ್ ಇದೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಇದೀಗ ಇನ್ನೊಂದು ಈ ದೊಡ್ಡ ರೂಮಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಟೈಪ್ ರೈಟರ್ ಇಟ್ಟಿದ್ದಾರೆ. ಇದನ್ನು ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಖುಷಿ ಆಯಿತು. ಓ ವಾವ್, ಟೈಪ್ ರೈಟರ್ ಅಂತ ಎಕ್ಸೈಟ್ ಆದ್ರು ಅವರು. ಇದು ನೋಡಿ, ಇದು ಇನ್ನೊಂದು ದೊಡ್ಡ ರೂಮ್ ಉಂಟು. ಇಲ್ಲಿ ಟ್ರೀಸ್ ಎಲ್ಲ ಉಂಟು. ಬರ್ಡ್ಸ್ ಎಲ್ಲ ಹೀಗೆ ಆಚೆ ಈಚೆ ಓಡಾಡ್ತಾ ಉಂಟು ನೋಡಿ, ಎಷ್ಟು ಕ್ಯೂಟ್ ಉಂಟು ನೋಡಿ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನಡಿಲಿಕ್ಕೆ ಸಹ ನಮಗೆ ಹೆದರಿಕೆ ಆಗ್ತಾಯಿತ್ತು, ಎಲ್ಲಿ ಕಾಲಡಿಯಲ್ಲಿ ಬರ್ಡ್ ಬರ್ತದೋ ಏನೋ ಅಂತ. ಇಲ್ಲಿ ನೋಡಿ, ಈ ಬರ್ಡ್ ನೆಸ್ಟ್ ಕಟ್ತಾ ಉಂಟು. ಇಲ್ಲಿ ಕಲರ್ ಫ್ರಾಕ್ಸ್ ಇತ್ತು. ಆ್ಯಂಡ್ ದಿಸ್ ಇಸ್ ಅ ಬೋರ್ಡ್, ಲುಕ್ ಡೌನ್ ಇಫ್ ಯು ಡೇರ್ ಅಂತ. ಕೆಳಗೆ ನೋಡಿದರೆ ಇಟ್ಸ್ ವೆರಿ ಸ್ಕ್ಯಾರಿ ಹಿಯರ್. ಇಲ್ಲಿ ನೋಡಿ, ಈ ಫಿಶ್ ಅನ್ನು ನೀವು ಮುಂಚೆ ನೋಡಿದ್ರ? ನಾನು ಫಸ್ಟ್ ಟೈಮ್ ನೋಡೋದು ಇಂಥ ಫಿಶ್. ಇಲ್ಲಿ ಫುಲ್ ಬ್ಯಾಟ್ಸ್ ಇದೆ ನೋಡಿ. ಇದು ನೋಡಿ, ಇದು ಸೆಕೆಂಡ್ ಫ್ಲೋರ್. ಫುಲ್ ಫಾರೆಸ್ಟ್ ತರ ಮಾಡಿದ್ದಾರೆ. ಎಲ್ಲ ನ್ಯಾಚುರಲ್ ಪ್ಲಾಂಟ್ಸ್. ಇದು ವಾಟರ್ ಫಾಲ್ಸ್ ಕೂಡ ಇಲ್ಲಿ ಇದೆ. ಈ ಸೆಕೆಂಡ್ ಫ್ಲೋರಲ್ಲಿ ಬರ್ಡ್ ಫೀಡಿಂಗ್ ಇದೆ. ಪ್ಯಾರೆಟ್ಸಿಗೆ ನೀವು ಫೀಡ್ ಮಾಡ್ಬೋದು. ಇದಕ್ಕೆ ಎಕ್ಸ್ಟ್ರಾ $5 ಪರ್ ಪರ್ಸನ್ ತಗೊಳ್ತಾರೆ. ಇದು ಲೈನ್ ಬರ್ಡ್ಸ್ ಫೀಡ್ ಮಾಡಲಿಕ್ಕೆ. ನಾವು ಕೂಡ ಇಲ್ಲಿ ಟಿಕೆಟ್ ತಗೊಂಡಿದ್ದೇವೆ. ಇದೊಂದು ಬರ್ಡ್ ನೋಡಿ ಆಚೆ ಈಚೆ ತಿರುಗ್ತಾ ಉಂಟು. ಇದಕ್ಕೇನು ಹೆದರಿಕೆ ಇಲ್ಲ. ದೇ ಆರ್ ಯೂಸ್ ಟು ಎಲ್ಲ ಕಡೆ ಹೋಗಿ ತಿರುಗ್ತಾ ಉಂಟು. ಇಟ್ ಇಸ್ ಸೋ ಬ್ಯೂಟಿಫುಲ್. ಇದು ನೋಡಿ, ಬರ್ಡ್ ಫೀಡಿಂಗ್ ಸ್ಟಾರ್ಟ್ ಆಯಿತು. ಒಂದು ಚಿಕ್ಕ ಬೌಲ್ ಕೊಟ್ಟಿದ್ದಾರೆ, ಅದರಲ್ಲಿ ಅವರು ಫುಡ್ ಹಾಕಿದ್ದಾರೆ. ಬರ್ಡ್ಸ್ ತನ್ನಿಂತಾನೇ ಬಂದು ಕೂತ್ಕೊಳ್ತದೆ ನೋಡಿ. 2 ಪ್ಯಾರೆಟ್ಸ್ ನೋಡಿ, ನಿಹಾರಿಕನ ಕೈ ಮೇಲೆ, ನನ್ನ ಕೈ ಮೇಲೆ ಒಂದು ಪ್ಯಾರೆಟ್ ನೋಡಿ. ನೀವೇನಾದರೂ ಅನಿಮಲ್ ಕಿಂಗ್ಡಮಿಗೆ ಹೋದರೆ ಈ ಬರ್ಡ್ ಫೀಡಿಂಗ್ ಇದು ಟಿಕೆಟ್ ತಗೊಳ್ಳಿ. ಯಾಕಂದರೆ ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನಮ್ಮ ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಪ್ಯಾರೆಟ್ಸ್ ಕೈ ಮೇಲೆ ಕೂತ್ಕೊಳ್ಳೋದಂದರೆ ದೇ ವರ್ ಸೋ ಎಕ್ಸೈಟೆಡ್ ಆ್ಯಂಡ್ ದೇ ಎಂಜಾಯ್ಡ್ ಅ ಲಾಟ್. ಇದು ಇಲ್ಲಿನ ಗಿಫ್ಟ್ ಶಾಪಲ್ಲಿ ತುಂಬ ಚೆಂದ ವಸ್ತು ಇದೆ. ಬಟ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಈ ಗಿಫ್ಟ್ ಶಾಪಲ್ಲಿ ನನಗೆ ಈ ವಿಂಡ್ ಚೈಮ್ ಉಂಟಲ್ಲ, ಅದು ತುಂಬ ಖುಷಿ ಆಯಿತು. ಒಂಥರ ಇಂಡಿಯನ್ ಲುಕ್ ಇದೆ ನೋಡಿ. ನಿಮಗೂ ಇಷ್ಟ ಆಯಿತಾ ಈ ವಿಂಡ್ ಚೈಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈಗ ನಾವು ಹೋಗ್ತಾ ಇದ್ದೇವೆ ಬಟರ್ಫ್ಲೈ ಕನ್ಸರ್ವೇಟ್ರಿ. ಇದೇನಂದರೆ ಇಲ್ಲಿ ಕೂಡ ಫುಲ್ ಫಾರೆಸ್ಟ್ ಟೈಪ್ ಮಾಡಿದ್ದಾರೆ. ಇದೇ ಆದ ನ್ಯಾಚುರಲ್ ಪ್ಲಾಂಟ್ಸ್, ಆದರೆ ಇದು ಎಲ್ಲ ಕಡೆ ಗ್ಲಾಸ್ ಉಂಟು. ಸೊ ಹಾಗೆ ನಮಗೆ ಅನಿಸ್ತದೆ ನಾವು ಹೊರಗಿದ್ದೇವೆ, ಲೈಕ್ ಫಾರೆಸ್ಟಲ್ಲಿದ್ದೇವೆ ಅಂತ ಅನಿಸ್ತದೆ. ಇಲ್ಲಿನ ವಿಶೇಷತೆ ಏನಂದರೆ ಬಟರ್ಫ್ಲೈಸ್, ಕಲರ್ಫುಲ್ ಬಟರ್ಫ್ಲೈಸ್, ತುಂಬ ವೆರೈಟಿ ಆಫ್ ಬಟರ್ಫ್ಲೈಸ್ ಇಲ್ಲಿ ಇದೆ. ಮತ್ತು ಅದು ನಮ್ಮ ಮೈ ಮೇಲೆಲ್ಲ ಬಂದು ಕೂತ್ಕೊಳ್ತದೆ. ಇದು ನೋಡಿ, ಇದು ಬ್ಲೂ ಬಟರ್ಫ್ಲೈ. ದಿಸ್ ಇಸ್ ಒನ್ ಆಫ್ ದ
ಬ್ಯೂಟಿಫುಲ್ ಬಟರ್ಫ್ಲೈ. ಇಲ್ಲಿ ನೋಡಿ ಕೈ ಮೇಲೆ 2 ಬಟರ್ಫ್ಲೈ ಉಂಟು. ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಮುಂಚೆ ಇಲ್ಲಿ ಹೋಗಿದ್ದೆವು, ಆದರೆ ಆರ್ನ ಹುಟ್ಟಿದ ನಂತರ ಹೋಗಲಿಲ್ಲ. ಅವಳು ಫಸ್ಟ್ ಟೈಮ್ ಇದು ನೋಡೋದು. ಶಿ ವಾಸ್ ವೆರಿ ಎಕ್ಸೈಟೆಡ್. ಸೊ ನೈಗ್ರಾ ಫಾಲ್ಸಿಗೆ ನೀವು ಬಂದರೆ ಈ ಬಟರ್ಫ್ಲೈ ಕನ್ಸರ್ವೇಟ್ರಿ ಮತ್ತು ಬರ್ಡ್ ಕಿಂಗ್ಡಮ್ ಇದಕ್ಕೆ ವಿಸಿಟ್ ಮಾಡಿ. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ಇಟ್ಸ್ ಅ ರಿಯಲಿ ಗುಡ್ ಆ್ಯಕ್ಟಿವಿಟಿ. ಅಂದರೆ ಔಟ್ಡೋರಲ್ಲಿದ್ದಾಗೆ ಅನಿಸ್ತದೆ ನಮಗೆ. ಇಲ್ಲಿ ಅಲ್ಲಲ್ಲಿ ಒಂದೊಂದು ಪ್ಲೇಟಲ್ಲಿ ಹೀಗೆ ಫ್ರೂಟ್ಸನ್ನು ಇಟ್ಟಿದ್ದಾರೆ, ಆರೆಂಜಸನ್ನು ಇಟ್ಟಿದ್ದಾರೆ. ಅದರ ಮೇಲೆಲ್ಲ ಬಟರ್ಫ್ಲೈ ಕುತ್ಕೊಂಡು ಜ್ಯೂಸನ್ನು ಕುಡಿತಾ ಉಂಟು ನೋಡಿ. ಅಲ್ಲಿ ಬರ್ತಿದ್ದಾರೆ ಕೂಡ, ಯು ಶುಡ್ ನಾಟ್ ಡಿಸ್ಟರ್ಬ್ ದೆಮ್ ಅಂತ. ಈ ನೈಗ್ರಾ ಫಾಲ್ಸ್ ಇದು ಯಾವುದೇ ಅಟ್ರಾಕ್ಷನ್ ನಿಮಗೆ ನೋಡಬೇಕಾದ್ರೆ ನೀವು ಆನ್ಲೈನ್ ಬುಕ್ ಮಾಡಿ. ಆಗ ನಿಮಗೆ ಒಳ್ಳೆ ಪ್ರೈಸಲ್ಲಿ, ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಟಿಕೆಟ್ ಸಿಗ್ತದೆ. ಇದು ಬಟರ್ಫ್ಲೈ ಕನ್ಸರ್ವೇಟರಿ, ಇದು ಗಿಫ್ಟ್ ಶಾಪ್. ತುಂಬ ಒಳ್ಳೆ ವಸ್ತು ಸಿಗ್ತದೆ, ಬಟ್ ಆಸ್ ಯೂಶುವಲ್ ಇಟ್ಸ್ ಎಕ್ಸ್ಪೆನ್ಸಿವ್ ಹಿಯರ್. ಇನ್ನು ಊಟಕ್ಕೆ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ, ಡಾಬಾ ಆನ್ ದ ಫಾಲ್ಸ್ ಅಂತ. ಇಲ್ಲಿನ ಫುಡ್ ನಮಗೆ ತುಂಬ ಖುಷಿ ಆಯಿತು. ನಾವು ಇಲ್ಲಿ ಶೀಖ್ ಕಬಾಬ್, ಚಿಕನ್ ಶೀಖ್ ಕಬಾಬ್ ಆರ್ಡರ್ ಮಾಡಿದ್ವಿ. ನೋಡಿ, ಇದು ಸೀಸ್ಲರ್ಸಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ಇಟ್ ವಾಸ್ ರಿಯಲಿ ಯಮ್ಮಿ. ಮತ್ತು ನಾವಿಲ್ಲಿ ಬಿರಿಯಾನಿ ಮತ್ತು ಮೇಥಿ ಮಲಾಯಿ ಮಟರ್ ವಿತ್ ತಂದೂರಿ ರೋಟಿ ಆರ್ಡರ್ ಮಾಡಿದ್ವಿ. ಈಗ ನಾವು ಫಾಲ್ಸ್ ಹತ್ರ ಹೋಗೋಣ. ಅಲ್ಲಿ ಫೈರ್ ವರ್ಕ್ಸ್ ನಡೀಲಿಕ್ಕಿದೆ 10 ಗಂಟೆಗೆ. ಸೊ ಅಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ದಾರಿಯಲ್ಲಿ ಈ ಲೈಟಿಂಗ್ ಬಲೂನ್ಸ್ ಮಾರ್ತಾ ಇದ್ದಾರೆ. ಸೊ ಇದನ್ನು ತಗೊಂಡು ಈಗ ನಾವು ಹೊರಡ್ತಾ ಇದ್ದೇವೆ ಫಾಲ್ಸ್ ಹತ್ರ ಹೋಗಲಿಕ್ಕೆ. ಈ ಫಾಲ್ಸ್ ಹತ್ರ ಫೈರ್ ವರ್ಕ್ಸ್ 10 o'clockಗಿದೆ. ಇದು ಫ್ರೀ, ಇದಕ್ಕೇನು ಟಿಕೆಟ್ ತಗೊಳ್ಬೇಕಂತಿಲ್ಲ. ಸೊ 9:15ಗೆ ಎಲ್ಲರೂ ಹೊರಡ್ತಾ ಇದ್ದಾರೆ ಫಾಲ್ಸ್ ಹತ್ರ ಹೋಗಲಿಕ್ಕೆ. ಈ ಸ್ಟ್ರೀಟನ್ನು ಕ್ಲೋಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಪೊಲೀಸ್. ಮತ್ತು ಪೊಲೀಸ್ ಹತ್ರ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತೆಗಿತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ನೋಡಿ, ಎಲ್ಲರೂ ಫೋಟೋಸ್ ತೆಗಿತಾ ಇದ್ದಾರೆ. ಈ ಸ್ಟ್ರೀಟನ್ನು ಕ್ಲೋಸ್ ಮಾಡಿದ್ರಿಂದಾಗಿ ನಮಗೆಲ್ರಿಗೂ ಈಸಿ ಆಯಿತು ವಾಕ್ ಮಾಡಲಿಕ್ಕೆ. ಡೈರೆಕ್ಟ್ಲಿ ಸ್ಟ್ರೀಟಲ್ಲಿ ವಾಕ್ ಮಾಡ್ಬೋದು. ನೋಡಿ ಇಲ್ಲಿ ಎಲ್ಲರೂ ನಿಂತಿದ್ದಾರೆ ಫಾಲ್ಸ್ ಹತ್ರ ಫೈರ್ ವರ್ಕ್ಸಿಗಾಗಿ. ತುಂಬ ಕ್ರೌಡೆಡ್ ಇದೆ. ಈ ಫಾಲ್ಸ್ ನೋಡಿ ಕಲರ್ ಚೇಂಜ್ ಆಗ್ತಾ ಇರ್ತದೆ. ಇದು US ಸೈಡ್ ಇದು ಫಾಲ್ಸ್. ಆಚೆ ಕಾಣ್ತಾ ಉಂಟಲ್ಲ, ಅದು ಕೆನಡಿಯನ್ ಫಾಲ್ಸ್. ಇದರ ಕಲರ್ಸ್ ಚೇಂಜ್ ಆಗ್ತದೆ ನೋಡಿ, ಅದು ತುಂಬ ಖುಷಿ ಆಗ್ತದೆ. ಒಂಥರ ಬೇರೆ ಲೋಕದಲ್ಲಿದ್ದೇವೆ ಹಾಗೆ ಅನಿಸ್ತದೆ ಅಲ್ಲಿ ನಿಂತರೆ. ಫುಲ್ ಮಿಸ್ಟ್ ಎಲ್ಲ ಮುಖದ ಮೇಲೆಲ್ಲ ಬರ್ತದೆ ನೋಡಿ. ಈಗ ಫೈರ್ ವರ್ಕ್ಸ್ ಸ್ಟಾರ್ಟ್ ಆಯಿತು. ಸಾಧಾರಣ ಒಂದು 5 ನಿಮಿಷ ಇರ್ತದೆ ಈ ಫೈರ್ ವರ್ಕ್ಸ್. ತುಂಬ ಚೆಂದ ಕಾಣ್ತದೆ. ನೀವು ನೈಗ್ರಾ ಫಾಲ್ಸಿಗೆ ಹೋದರೆ ವೀಕೆಂಡಲ್ಲಿ ಈ ಫೈರ್ ವರ್ಕ್ಸ್ ಯಾವತ್ತೂ ಇರ್ತದೆ, ಇದನ್ನು ಮಿಸ್ ಮಾಡಬೇಡಿ. ಈಗ ನಾವು ಕಾರ್ ಹತ್ರ ಹೋಗ್ತಾ ಇದ್ದೇವೆ. ತುಂಬ ಕ್ರೌಡೆಡ್ ಇದೆ. ಕಾರ್ ನಾವು ಶೆಫ್ ಆಫ್ ಇಂಡಿಯಾ ಪಾರ್ಕಿಂಗ್ ಲಾಟಲ್ಲೇ ಪಾರ್ಕ್ ಮಾಡೋದು ಯಾವತ್ತು. ಸೊ ಫುಲ್ ಡೇ ಪಾರ್ಕಿಂಗ್ ನಾರ್ಮಲಿ $15 ಇರ್ತದೆ, ವೀಕೆಂಡಿಗೆ $20 to $25 ಇರ್ತದೆ. ನೋಡಿ, ಈಗ ಟೈಮ್ ರಾತ್ರಿ 11:28. ಹೊರಗೆ ಫುಲ್ ಫಾಗ್ ಇದೆ, ಏನೂ ಕಾಣ್ತಾ ಇರಲಿಲ್ಲ ನೋಡಿ. ಹತ್ರ ಬಂದ ಮೇಲೆ ನಮಗೆ ಈ ಬೋರ್ಡ್ ಕಾಣ್ತದೆ, ದೂರದಿಂದ ಕಾಣ್ತಾ ಇರಲಿಲ್ಲ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.